ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಛಂದಸ್ಸು ಮತ್ತು ಸೋರಠವನ್ನು ತಿಳ್ಕೊಳ್ಳೋಣ. ಲಾಗೆ ಸರಾಹನ್ ಭಾಗ ಸಬ್ ಅನುರಾಗ ಬಚನ ಸುನಾವಹಿ, ಬೋಲನಿ ಮಿಲನಿ ಸಿಯ ರಾಮಚರನ್ ಸನೇಹು ಲಖಿ ಸುಖ ಪಾವಹಿ, ನರ ನಾರಿ ನಿದರಹಿ ನೇಹು ನಿಜ ಸುನಿ ಕೋಲ್ ಭಿಲ್ಲನಿಕಿ ಗಿರಾ, तुलसी कृपा रघु बंसमनी की लोह लय लौका तिरा, बिहरही बन चहूँ ओर प्रतिदिन प्रमुदित लोग सब, जल ज्यों दादुर मोर भये पीन पावस प्रथम. ಇವು ಛಂದಸ್ಸು ಮತ್ತು ಸೋರಠ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ವನವಾಸಿಗಳೆಲ್ಲ ಹೇಳಿದ್ದು ಏನೇನಿದೆಯೋ ಆ ಮಾತುಗಳನ್ನೆಲ್ಲ ಕೇಳಿದ ಮೇಲೆ ಅಯೋಧ್ಯೆಯ ಜನರು ತುಂಬ ಪ್ರೇಮಮಗ್ನರಾಗಿ ಅವರ ಭಾಗ್ಯವನ್ನು ಕೊಂಡಾಡ್ತಾರೆ. ಅಂದರೆ ರಾಮನ ಜೊತೆ ಇರುವಂಥ ಒಂದು ಅದೃಷ್ಟ ಅವ್ರಿಗೆ ಸಿಕ್ಕಿದೆ, ಮತ್ತು ಅವನ ಅನುಗ್ರಹ ಆದಮೇಲೆ ಅವರು ಯಾವ ರೀತಿ ಚೇಂಜ್ ಆದರು ಅದೆಲ್ಲ ಕೇಳಿದ ಮೇಲೆ ಅವರಂಥ ಪುಣ್ಯವಂತರು ಯಾರಿದ್ದಾರೆ ಅಂತಂದ್ಬಿಟ್ಟು ಅಯೋಧ್ಯ ನಗರದ ನಿವಾಸಿಗಳೆಲ್ಲ ಆ ಗಿರಿಜನರ ಹೆಗ್ಗಳಿಕೆಯನ್ನು ಹೊಗಳ್ತಾ ಇದ್ದಾರೆ. ಮತ್ತು ಅವರ ಪ್ರಿಯವಚನಗಳನ್ನು ಕೇಳೋದಕ್ಕೆ ಶುರು ಮಾಡ್ತಾರೆ. ಆಮೇಲೆ ಅವರ ನಡೆ ನುಡಿ ವ್ಯವಹಾರಗಳು ಮತ್ತು ಅವರಿಗೆ ಸೀತಾರಾಮರ ಚರಣಗಳಲ್ಲಿರುವಂಥ ಪ್ರೀತಿ ಇದೆಲ್ಲವನ್ನು ನೋಡಿ ಎಲ್ಲರೂ ಕೂಡ ಸುಖಿಗಳಾಗ್ತಾರೆ. ಆ ಕೋಲ ಮತ್ತು ಬಿಲ್ಲರ ಮಾತನ್ನು ಕೇಳಿದ ಮೇಲೆ ಸ್ತ್ರೀ ಪುರುಷರೆಲ್ಲರೂ ಕೂಡ ಶ್ರೀ ಸೀತಾರಾಮರ ಮೇಲೆ ನಮಗಿರುವಂಥ ಪ್ರೀತಿ ಅಲ್ಪವಾದದ್ದು ಅಂತ ಭಾವಿಸ್ತಾರೆ. ಅಂದರೆ ಅವರು ತೋರಿಸ್ತಾ ಇರೋ ಪ್ರೀತಿ ಮುಂದೆ ನಮ್ಮ ಪ್ರೀತಿ ಏನೂ ಇಲ್ಲ, ಬಹಳ ಅಲ್ಪವಾಗಿರುವಂಥದ್ದು ಅಂತ ಅವರು ಅಂದ್ಕೊಳ್ತಾ ಇದ್ದಾರೆ. ತುಳಸಿದಾಸರು ಹೇಳುತ್ತಾರೆ, ರಘುವಂಶಮಣಿಯಾದಂತಹ ಶ್ರೀರಾಮಚಂದ್ರನ ಕೃಪಾ ಪ್ರಭಾವದಿಂದ ಕಬ್ಬಿಣವು ಸಹಜವಾಗಿ ನೀರಿನಲ್ಲಿ ಮುಳುಗುತ್ತೆ. ತನ್ನನ್ನು ಯಾರು ಆಶ್ರಯಿಸ್ತಾರೋ ಅವರನ್ನು ಕೂಡ ಮುಳುಗಿಸುತ್ತೆ. ಅಂದರೆ ಅರ್ಥ ಏನು? ಈಗ ಒಂದು ಕಬ್ಬಿಣ ಇರುತ್ತಲ್ಲ, ಅದು ನೀರಲ್ಲಿ ಹಾಕಿದ ತಕ್ಷಣ ತೇಲಲ್ಲ. ಅದರ ಒಂದು ಸಹಜವಾದಂಥ ಗುಣ ಏನು? ಅದು ನೀರಲ್ಲಿ ಮುಳುಗಿ ಹೋಗುತ್ತೆ. ಅದು ಒಂದೇ ಮುಳುಗಲ್ಲ, ಅದನ್ನು ಯಾರಾದರೂ ಹಿಡ್ಕೊಂಡ್ರೆ ಅವರನ್ನು ಕೂಡ ಎಳ್ಕೊಂಡು ಕೆಳಗಡೆ ಹೊಟ್ಟೋಗುತ್ತದು. ಅಂದರೆ ತೇಲುವಂಥ ಸ್ವಭಾವ ಅದರದ್ದಲ್ಲ, ಅದು ಮುಳುಗುವಂಥ ಸ್ವಭಾವ ಅಲ್ವಾ? ಅದು ಮುಳುಗುತ್ತೆ. ಅದನ್ನು ಯಾರು ಆಶ್ರಯಿಸ್ತಾರೋ ಅವರನ್ನೂ ಕೂಡ ಸೇರಿಸಿ ಮುಳುಗಿಸುತ್ತದು. ಆದರೆ ಒಂದು ಒಣಗಿರುವಂಥ ಸೋರೆಕಾಯಿ ನೀರಲ್ಲಿ ತಾನು ತೇಲೋದಲ್ಲದೆ ತನ್ನನ್ನು ಯಾರು ಆಶ್ರಯಿಸಿರ್ತಾರೋ ಅದನ್ನು ಕೂಡ ತೇಲಿಸುತ್ತೆ. ಅಂದರೆ ಇಲ್ಲಿ ಗುಣ ಮತ್ತು ಸ್ವಭಾವಗಳನ್ನು ತೋರಿಸ್ತಾ ಇದ್ದಾರೆ. ಇಲ್ಲಿ ಕಬ್ಬಿಣದ ಗುಣ ಸ್ವಭಾವ ಏನು? ಮುಳುಗಿಸೋದು. ಆಮೇಲೆ ಅದನ್ನು ಯಾರು ಆಶ್ರಯಿಸಿರ್ತಾರೋ ಅವರನ್ನು ಸೇರಿಸ್ಕೊಂಡು ಮುಳುಗಿಸೋದು. ಆದರೆ ಅದೇ ಒಣಗಿರುವಂಥ ಸೋರೆಕಾಯಿ ಇರುತ್ತಲ್ಲ, ಅದು ತೇಲುವಂಥ ಗುಣ, ಅದು ತೇಲ್ತಾ ಇರುತ್ತೆ. ಅದನ್ನು ಯಾರು ಹಿಡ್ಕೊಳ್ತಾರೋ ಅಥವಾ ಅದರ ಆಶ್ರಯವನ್ನು ಯಾರು ತಗೊಳ್ತಾರೋ ಅವರನ್ನು ಕೂಡ ತೇಲ್ಸುತ್ತೆ. ಈಗ ತುಂಬ ದೊಡ್ಡ ನೀರಲ್ಲಿ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತಾ ಇರಬೇಕಾದ್ರೆ, ಈಗ ನದಿನಲ್ಲಿ ಯಾರಾದರೂ ಬಿದ್ದು ಹೋಗ್ತಾರೆ ಅಂತ ಇಟ್ಕೊಳ್ಳಿ, ಆವಾಗ ತೇಲ್ಕೊಂಡು ಹೋಗ್ತಾ ಇರ್ತಾರೆ, ಮುಳುಗ್ತಾ ಇರ್ತಾರೆ ಅವರು. ಅಂಥವರು ಯಾವುದಾದ್ರೂ ಮರದ ದಿಂಬೆ, ಸೋರೆಕಾಯಿ ಬುರುಡೆ ಅಂತ ಹೇಳ್ತಾರಲ್ಲ, ಅದನ್ನು ಯಾರಾದರೂ ಹಿಡ್ಕೊಂಡ್ರೆ ಅದು ಮುಳುಗೋದಕ್ಕೆ ಬಿಡೋದಿಲ್ಲ, ಅದು ತೇಲಿಸ್ಕೊಂಡು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಈಗ ಎಕ್ಸಾಂಪಲ್ಗೆ ಈಜು ಯಾರಿಗೆ ಬರೋದಿಲ್ವೋ ಕಲಿತಾ ಇರ್ತಾರೆ ನೋಡಿ, ಅವ್ರೇನು ಮಾಡ್ತಾರೆ ಅಂತಂದರೆ ಒಣಗಿದ 2 ಸೋರೆಕಾಯಿ ಬುರುಡೆಗಳನ್ನು ಹೊಟ್ಟೆ ಕಟ್ಕೊಂಡು ನೀರಿಗೆ ಬೀಳ್ತಾರೆ. ಯಾಕಂದರೆ ಅದು ತೇಲುತ್ತಲ್ಲ, ಅವಾಗ ಹಾಗೆ ಅವರು ಕೂಡ ಆ ಈಜನ್ನು ಕಲಿತಾರೆ. ಇದು ಹಳ್ಳಿ ಕಡೆ ನಾವು ಸಾಮಾನ್ಯವಾಗಿ ನೋಡೋವಂಥ ದೃಶ್ಯ ಇದು. ಇಲ್ಲಿ ಕಾಡಾಡಿಗಳಾದಂತಹ ಅಂದರೆ ಕಾಡಿನ ಜನರು ಬಿಲ್ಲರಿರ್ತಾರಲ್ಲ ಅವರು ಕಬ್ಬಿಣದ ಹಾಗೆ, ನಾಗರಿಕರಾದಂತಹ ಅಯೋಧ್ಯ ನಿವಾಸಿಗಳು ಸೋರೆಕಾಯಿ ಹಾಗೆ. ಇಲ್ಲಿ ಬಿಲ್ಲರು ಕೋಲರು ನಿರಂತರವಾಗಿ ಭಕ್ತಿಯಿಂದ ಶ್ರೀರಾಮನನ್ನು ಸೇವಿಸಿ ಶ್ರೀರಾಮನ ಅನುಗ್ರಹಕ್ಕೆ ಪಾತ್ರರಾಗಿರುವಂಥವರು ರಾಮ ಭಕ್ತಿ ತತ್ಪರರಾದಂತಹ, ಅಂತಂದರೆ ಏನು? ಕಬ್ಬಿಣದ ಹಾಗಿರುವಂತಹ ಬಿಲ್ಲರು ಮತ್ತು ಕೋಲರು ಕೂಡ ರಾಮಭಕ್ತಿಯ ಮೂಲಕ ಸೋರೆಕಾಯಿ ಹಾಗಿದ್ದಂಥ ಅಯೋಧ್ಯ ನಿವಾಸಿಗಳಿಗೆ ಆದರ್ಶರಾಗಿದ್ದಾರೆ. ಅಂದರೆ ಒಂದು ಕಬ್ಬಿಣ ಇದ್ದರೂ ಕೂಡ ರಾಮನ ಭಕ್ತಿಯ ಒಂದು ಆಶ್ರಯವನ್ನು ಪಡೆದ ಮೇಲೆ ಅವರು ಕೂಡ
ಹೇಗೆ ಅಯೋಧ್ಯ ನಿವಾಸಿಗಳು ತೇಲ್ತಾರೋ ಆ ರೀತಿ ಇವರು ಕೂಡ, ಅಂದರೆ ಅವ್ರ ಜೊತೆ ಸೇರಿ ಇವರು ಕೂಡ ತೇಲ್ತಾರೆ ಅಂತಂದ್ಬಿಟ್ಟು ಅರ್ಥ ಇಲ್ಲಿ. ರಾಮ ಭಕ್ತರಾಗಿರುವಂಥವ್ರು ಈ ಭವಸಾಗರದಿಂದ ತಾವು ಮಾತ್ರ ದಾಟೋದಲ್ಲದೆ ಬೇರೆಯವರನ್ನು ಕೂಡ ದಾಟಿಸ್ಬಿಡ್ತಾರೆ. ಇಲ್ಲಿ ಏನು ಅಂತಂದರೆ, ಯಾರು ಭಕ್ತರಾಗಿರ್ತಾರೋ ಅಂಥವರ ಸಂಘವನ್ನು ನಾವು ಮಾಡಿದಾಗ ನಾವು ಏನೂ ಜಾಸ್ತಿ ಕಷ್ಟಪಡೋದು ಬೇಕಾಗಿಲ್ಲ. ಅವ್ರ ಜೊತೇಲಿದ್ದರೆ ಸಾಕು. ಸಂಘದ ಒಂದು ಪ್ರಭಾವ ಹೇಗಿರುತ್ತೆ ಅಂತಂದರೆ, ಅವ್ರ ಜೊತೆ ನಮ್ಮನ್ನೂ ಕರ್ಕೊಂಡು ಹೊರಟೋಗ್ತಾರೆ ಅವರು, ಆ ರೀತಿ ಇರುತ್ತೆ. ಗ್ರೀಷ್ಮ ಋತುವಿನ ತಾಪದಿಂದ ಕಂಗೆಟ್ಟಂತಹ ಅಂತಂದರೆ ಏನು, ಬಿಸಿಲಿನ ಬೇಗೆಯಿಂದ ಈ ಕಪ್ಪೆಗಳು, ಮೀನು ಇದಕ್ಕೆಲ್ಲ ನೀರು ಚೆನ್ನಾಗಿರಬೇಕು, ನವಿಲುಗಳು ಇದಕ್ಕೆಲ್ಲ ನೀರಂದರೆ ಇಷ್ಟ, ಮಳೆ ಅಂತಂದರೆ ಇಷ್ಟ. ಸೊ ಬೇಸಿಗೆಯ ತಾಪದಿಂದ ಕಂಗೆಟ್ಟಿದ್ದಂತಹ ಕಪ್ಪೆಗಳು, ನವಿಲುಗಳು ಮುಂಗಾರು ಮಳೆ ಬಂದಿದ ತಕ್ಷಣ ಆನಂದದಿಂದ ಎಗರಿ ಎಗರಿ ಕುಣಿತವಲ್ಲ, ಹಾಗೆ ಶ್ರೀರಾಮ ವಿರಹ ತಾಪದಿಂದ ಒಣಗಿ ಹೋಗಿದ್ದಂತಹ ಅಯೋಧ್ಯ ನಿವಾಸಿಗಳು ಚಿತ್ರಕೂಟದಲ್ಲಿ ಶ್ರೀರಾಮನ ಪ್ರೇಮ ಹರ್ಷದಿಂದ ಅವರೆಲ್ಲ ನೆಂದು ಆನಂದದಿಂದ ಕಾಡಲ್ಲೆಲ್ಲ ಸುತ್ತಾಡ್ತಾ ಇದ್ರು. ಈಗ ಅವರಿಗೆ ರಾಮ ಹೊರಟೋದಾಗಿಂದ ಅವರಿಗೆ ಯೋಚನೆ ಆಗೋಗಿತ್ತು, ವಿರಹದ ತಾಪವನ್ನು ಅವರು ಸಹಿಸ್ತಾ ಇರಲಿಲ್ಲ. ಅದು ಬೇಸಿಗೆ ಥರ ಅವ್ರಿಗೆ. ಈಗ ಬೇಸಿಗೆಯಲ್ಲಿ ಬಿಸಿಲು ಹೇಗಿರುತ್ತೆ, ನಮಗಂತೂ ಮೈಯೆಲ್ಲ ಉರಿತಾ ಇರುತ್ತೆ, ಯಾವಾಗ ಮಳೆ ಬರುತ್ತೋ ಅಂತ ಕಾಯ್ತಾ ಇರ್ತೀವಲ್ವಾ. ಅದೇ ರೀತಿ ಅವರು ವಿರಹದ ತಾಪದಿಂದ ಆ ರೀತಿ ಆಗೋಗಿದ್ರು. ಆದರೆ ಯಾವಾಗ ರಾಮನ ಹತ್ರಕ್ಕೆ ಬಂದ್ಬಿಡ್ತಾರೋ ಅವರಿಗೆ ಆ ರಾಮನ ಪ್ರೀತಿಯಿಂದ ನೆಂದು ಹೋಗ್ತಾರೆ ಅವರು. ಅಂದರೆ ಅಷ್ಟು ಒದ್ದೆ ಆಗ್ತಾರೆ, ಅಂದರೆ ಅವ್ರ ಮನಸ್ಸಿಗೆ ಅಷ್ಟು ತಂಪು ಕೊಡುತ್ತದು. ಆ ಒಂದು ಪ್ರೀತಿಯ ಹರ್ಷದಿಂದ ನೆಂದವರು ಆನಂದದಿಂದ ರಾಮ ಇದ್ದಂಥ ಕಾಡಲ್ಲೆಲ್ಲ ಸುತ್ತಾಡ್ತಾ ಇದ್ದಾರೆ. ಅವ್ರಿಗೆ ಇವಾಗ ಯೋಚನೆಯೇ ಇಲ್ಲ ಯಾವುದೂ. ರಾಮ ಇದ್ದಾನೆ, ರಾಮ ಇದ್ದ ಕಡೆ ಎಲ್ಲ ಆನಂದವಾಗೇ ಇರುತ್ತಲ್ವ. ಅವರೆಲ್ಲ ಮರೆತು ಚೆನ್ನಾಗಿ ಓಡಾಡಿಕೊಂಡು ಖುಷಿಯಾಗಿದ್ದಾರೆ. ಹೇಗೆ ಮಳೆ ಬಂದರೆ ಕಪ್ಪೆಗಳು, ನವಿಲುಗಳು ಮುಂಗಾರು ಮಳೆಯಲ್ಲಿ ಕುಣಿದಾಡ್ತವೋ ಆ ರೀತಿ ಅಯೋಧ್ಯ ನಿವಾಸಿಗಳು ಕುಣಿದಾಡ್ತಾ ಇದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.